ಉದ್ದಿನಬೇಳೆ ಮತ್ತು ಬೆಳ್ತಿಗೆ ಅಕ್ಕಿ ಉಪಯೋಗಿಸಿ ಮಾಡಿದ ಉದ್ದಿನ ದೋಸೆ ಇವತ್ತಿನ ರೆಸಿಪಿ. ತಳದಲ್ಲಿ ಕ್ರಿಸ್ಪಾಗಿ ಮೇಲೆ ಸಾಫ್ಟ್ ಆಗಿರುವ ಈ ದೋಸೆ ಯಾವುದೇ ಚಟ್ನಿ, ಸಾಂಬಾರ್ ಅಥವಾ ಯಾವುದೇ ಪದಾರ್ಥದೊಂದಿಗೆ ಒಳ್ಳೆಯದಾಗ್ತದೆ ಇದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಸ್ವಾಗತ. ಇದು ನೋಡಿ ಬೆಳ್ತಿಗೆ ಅಕ್ಕಿ. ನಾನು 2 ಲೋಟ ಬೆಳ್ತಿಗೆ ಅಕ್ಕಿ ಹಾಕಿದ್ದೇನೆ. ಇದನ್ನೀಗ ಒಂದು 3-4 ಸಲ ಚೆನ್ನಾಗಿ ತೊಳೆದು ನೆನೆಯಲಿಕ್ಕಿಡುವ. ನಾವು ಒಂದು ಕನಿಷ್ಠ 4 ಗಂಟೆ ಆದರೂ ನೆನಿಬೇಕಿದು. ಈಗ ಉದ್ದು ಹಾಕುವ. ಉದ್ದಿನಬೇಳೆ ನೋಡಿ, ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಇದು. ಇದನ್ನು ಅಷ್ಟೇ ಒಂದು ಪಾತ್ರೆಗೆ ಹಾಕಿ ನಾನೀಗ ಸಪ್ರೇಟಾಗಿ ಹಾಕ್ತೇನೆ. ಇದನ್ನು ಒಂದು 3-4 ಸಲ ತೊಳೆದು 4 ಗಂಟೆ ನೆನಿಲಿಕ್ಕಿಡುವ. ಇದನ್ನು ಸಹ ಚೆನ್ನಾಗಿ ನೆನಿಬೇಕಿದು ಸಹ. ನೋಡಿ, ತೊಳೆದೆಲ್ಲ ಆಯಿತು. ತೊಳೆದಾಗಿ ಈಗ ಫುಲ್ ನೀರು ಹಾಕಿ ನಾನು ನೆನಿಲಿಕ್ಕಿಟ್ಟಿದ್ದೇನೆ ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು. 4 ಗಂಟೆಯ ನಂತರ ನೋಡಿ ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ, ಡಬಲ್ ಆಗಿದೆ ನೋಡಿ. ಈಗ ಇದನ್ನೀಗ ನಾವು ರುಬ್ಬಲಿಕ್ಕೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲಿ ಸಹ ಹಾಕ್ಬೋದು. ಇದು ನಾನು ಅರ್ಧ ಗ್ಲಾಸ್ ಉದ್ದಿನಬೇಳೆ ತೆಗೆದುಕೊಂಡಿದ್ದೆ ನೋಡಿ, ಅದನ್ನು ಪೂರ ಹಾಕಿದ್ದೇನೆ. ಮುಳುಗುವಷ್ಟು ನೀರು ಹಾಕಿದರೆ ಸಾಕು, ಜಾಸ್ತಿ ಹಾಕೋದು ಬೇಡ. ಸ್ವಲ್ಪ ದಪ್ಪ ನೀರು ಬೇಕದು. ನೋಡಿ, ನುಣ್ಣಗೆ ರುಬ್ಬಿ ತಂದಿದ್ದೇನೆ. ಉದ್ದಿನಬೇಳೆಯನ್ನು ನುಣ್ಣಗೆ ರುಬ್ಬಬೇಕು ನಾವು. ನೋಡಿ, ಇದನ್ನೀಗ ನಾನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಮೊದಲನೇ ಬಾರಿ ಗುಡ್ ಫುಡ್ ಲ್ಯಾಂಡ್ ಚಾನಲನ್ನು ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ನೆನೆದ ಬೆಳ್ತಿಗೆ ಅಕ್ಕಿಯನ್ನು ಸಹ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ಸಹ ಅಷ್ಟೇ ಮುಳುಗುವಷ್ಟೇ ನೀರು ಹಾಕಿ ಇದನ್ನು ಸಣ್ಣಗೆ ಚಿರೋಟಿ ರವೆ ಎಷ್ಟಿದೆ ನೋಡಿ ಅಷ್ಟಕ್ಕೆ ರುಬ್ಬಿದರೆ ಸಾಕು. ತುಂಬ ನುಣ್ಣಗೆ ರುಬ್ಬಬೇಕಾಗಿಲ್ಲ. ಇದನ್ನು ಚಿರೋಟಿ ರವೆ ಸಣ್ಣಗಿರ್ತದೆ ನೋಡಿ, ಅಷ್ಟು ರುಬ್ಬಿದ್ರೆ ಆಯಿತು. ಒಂದು ಸಲ ರುಬ್ಬಿ ತೆಗೆದಿದ್ದೇನೆ ನಾನು. ಇನ್ನೊಂದು ಸಲ ಹಾಕಿ ಅದನ್ನು ಸಹ ರುಬ್ಬಿ ನೋಡಿ ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ. ಇವಾಗ ಒಂದು 2 ಚಮಚ ಸಕ್ಕರೆ ಹಾಕುವ, ಯಾಕಂದರೆ ದೋಸೆಗೆ ಒಳ್ಳೆ ಬಣ್ಣ ಬರ್ತದೆ ಇದರಲ್ಲಿ, ಅದಕ್ಕೋಸ್ಕರ. ಮತ್ತು ಹಾಕದೆ ಸಹ ಇರ್ಬೋದು, ಏನು ಚೇಂಜಸ್ ಏನೂ ಇರೋದಿಲ್ಲ. ಇದು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಹಾಕಿದ ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಬಡಿತಾ ಮಿಕ್ಸ್ ಮಾಡಬೇಕಿದನ್ನು. ನಿಮಗೆ ಈ ಅಡಿಗೆ, ದೋಸೆ ಅಡಿಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ರೀತಿ ನಾನು ಸುಮಾರು ಒಂದು 7-8 ನಿಮಿಷ ಇದೇ ರೀತಿ ನಾನು ಮಿಕ್ಸ್ ಮಾಡಿದ್ದೇನೆ. ಬ್ಯಾಟರ್ ಕನ್ಸಿಸ್ಟೆನ್ಸಿ ಈಗ ತೋರಿಸಿದಷ್ಟು ಇದ್ದರೆ ಸಾಕು. ತುಂಬ ದಪ್ಪ ಇಟ್ಟರೆ ಚೆನ್ನಾಗಿ ಬರುವುದಿಲ್ಲ, ಸ್ವಲ್ಪ ತೆಳುವಾಗಿ ಇಡಬೇಕು. ಮರುದಿನ ಬೆಳಿಗ್ಗೆ ನೋಡಿದರೆ ಚೆನ್ನಾಗಿ ದಪ್ಪ ಆಗಿರ್ತದೆ ನೋಡಿ. ನಾನೀಗ ಇದು ರಾತ್ರಿ ಇಟ್ಟಿದ್ದೇನೆ. ಒಂದು ಬಟ್ಟೆ ಇಟ್ಟು ಅದರ ಮೇಲೆ ಒಂದು ಕಲ್ಲಿಟ್ಟು ಇಟ್ಟಿದ್ದೇನೆ ನೋಡಿ. ಇದನ್ನು ಚೆನ್ನಾಗಿ ಉಬ್ಬಿ ಬಂದಿದೆ. ಇದು ದೊಡ್ಡ ಪಾತ್ರೆ ಆಗೋದ್ರಿಂದ ತಳದಲ್ಲಿ ಇತ್ತು ನೋಡಿ. ಇವಾಗ ಅರ್ಧ ಭಾಗದಷ್ಟು ಬಂದಿದೆ ನೋಡಿ. ಎಷ್ಟು ತೆಳುವಾಗಿ ಇಟ್ಟಿದ್ದೆವು ನಾವು ಹಿಟ್ಟನ್ನು, ನೀವು ನೋಡಿದ್ರಲ್ಲ. ಈಗ ನೋಡಿದ್ದು ಎಷ್ಟು ದಪ್ಪ ಆಗಿದೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ತುಂಬ ದಪ್ಪ ಆಗಿದೆ ಅನಿಸಿದರೆ ಒಂದು ಅರ್ಧ ಲೋಟ, 1/4 ಲೋಟದಷ್ಟು ನೀರನ್ನು ಹಾಕ್ಬೋದು. ನಾನೊಂದು 1/4 ಲೋಟ ನೀರು ಹಾಕಿದ್ದೇನೆ. ಈಗ ನೋಡಿ, ಕಾವಲಿ ಚೆನ್ನಾಗಿ ಕಾದಿದೆ. ಲೋ ಟು ಮೀಡಿಯಮ್ ಹೀಟಲ್ಲಿ ಇಡಬೇಕು ನಾವು ಕಾವಲಿದು. ಈಗ ನಾನು ದಪ್ಪ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ದಪ್ಪ ಅಲ್ಲ, ಹದ. ಈಗ ನೋಡಿ, ಎಣ್ಣೆ ಅಥವಾ ತುಪ್ಪ ಬದಿಗೆ ಹಾಕ್ತೇನೆ ನಾನು. ಒಂದು ಮುಚ್ಚಳ ಮುಚ್ಚಿ ಈಗ ಸ್ವಲ್ಪ ಹೊತ್ತು ಬೇಯಲಿಕ್ಕಿಡುವ. ನೋಡಿ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ತೆಳುವಾಗಿ ಸಹ ಮಾಡ್ಬೋದು. ಇದು ದೋಸೆ ಕೆಳಗೆ ಕ್ರಿಸ್ಪಾಗಿದ್ದು ಮೇಲೆ ಸಾಫ್ಟಾಗಿ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಯಾವುದೇ ಸಾಂಬಾರು ಅಥವಾ ಯಾವುದೇ ಪದಾರ್ಥ ಇದ್ದರೂ ಸಹ ಇದು ತಿನ್ಬೋದು. ಇದಕ್ಕೆ ಚಟ್ನಿ ಆಗಬೇಕಂತೇನು ಇಲ್ಲ. ನೋಡಿ ಎಷ್ಟು ಮೆತ್ತಗಿದೆ ನೋಡಿ. ನೋಡಿ, ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಇದೇ ರೀತಿ ಹಾಕಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಯಾವುದೇ ಸೋಡಾ ಆಗಲಿ ಅಥವಾ ಏನೂ ಆಗಲಿ ನಾವು ಬಳಸಲಿಲ್ಲ ಇದಕ್ಕೆ. ಖಾಲಿ ಉದ್ದಿನ ಬೇಳೆ ಮತ್ತು ಅಕ್ಕಿ ಮಾತ್ರ ಉಪಯೋಗಿಸಿದ್ದೇವೆ. ಚೆನ್ನಾಗಿ ತೂತಾಗಿರುವ ಈ ದೋಸೆ ಒಳ್ಳೆ ಬಣ್ಣ ಸಹ ಬಂದಿದೆ ನೋಡಿ. ರುಚಿ ಸಹ ಅಷ್ಟೇ ಚೆನ್ನಾಗಿದೆ ಉದ್ದಿನಬೇಳೆಯ ಪರಿಮಳದೊಂದಿಗೆ. ನಿನ್ನೆಯ ವಿಡಿಯೋದಲ್ಲಿ ನಾನು ಸುಲಭ ವಿಧಾನದಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋದನ್ನು ತೋರಿಸಿದ್ದೆ. ದಯವಿಟ್ಟು ಅದನ್ನು ನೋಡಿ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಒಂದು ನಾನು ತೆಳುವಾದ ದೋಸೆ ಹಾಕಿ ತೋರಿಸ್ತೇನೆ ನೋಡಿ. ಇದು ಸಹ ಅಷ್ಟೇ ಕ್ರಿಸ್ಪಾಗಿ ಚೆನ್ನಾಗಿರ್ತದೆ. ಹಾಗಾದರೆ ನಿಮಗೆ ಈ ದೋಸೆಯ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಮತ್ತೆ ಸಿಗೋಣ. ಧನ್ಯವಾದ.